ಎಸ್ ಆತ್ಮೀಯರೇ, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಕ್ಲೇವರಾ ಇಂಡಿಯಾ ಅಕಾಡೆಮಿ ಬಿಹೈಂಡ್ ಯುವರ್ ಡಿಸೈರ್ಸ್, ಕ್ಲೇವರಾ ಇಂಡಿಯಾ. ನಾನು ಸಿದ್ದು ವಾರದ್. ಏನು ಇವತ್ತಿನ ಒಂದು ವಿಶೇಷ ಕ್ಲಾಸ್ನಲ್ಲಿ ನಾವು ತಿಳ್ಕೊಳ್ಳೋದೇನಂದ್ರೆ, ನಿನ್ನೆ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಸಂಬಂಧಿಸಿದಂತೆ 1731 ಖಾಲಿ ಹುದ್ದೆಗಳಿಗೆ ಸಂಬಂಧಿಸಿದ ಒಂದು ಮಾಹಿತಿ ಕೊಟ್ಟಿದ್ದೆ. ಅದರಲ್ಲಿ ಕೆಲವರು ತಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿದ್ದಾರೆ. ಸರ್, ರಾಯಚೂರು ಯೂನಿವರ್ಸಿಟಿ ಅವರು ಮೊನ್ನೆ ಎಕ್ಸಾಮ್ ಮಾಡ್ಬೇಕಾದ್ರೆ KSET ಪೇಪರ್ ಕೊಟ್ಟಿದ್ರು, ಅದರ ಬಗ್ಗೆ ಏನ್ ನೀವು ಅಭಿಪ್ರಾಯ ಕೊಡ್ತೀರಾ ಅಂತ ಖುಷ್ ರಾಠೋಡ್ ಅಂತ ಒಬ್ರು ಮಾಡಿದ್ರು. ಆಮೇಲೆ ವಾಣಿ ಅವರು ಕೇಳಿದ್ರು. ಕಮೆಂಟ್ ಬಾಕ್ಸ್ ಗಳನ್ನೆಲ್ಲ ಓದಿದ್ದೀನಿ ನಾನು. ಅವರು ಕೂಡ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ರು. ಬಟ್ ಥಿಂಗ್ ಏನಂದ್ರೆ, ಅದು ಯಾವುದೋ ಒಂದು ಅಚಾತುರ್ಯದಿಂದನೋ ಏನೋ ಒಂದು ಗೊಂದಲದಿಂದನೋ ಆ ಪೇಪರ್ ಕೊಟ್ಟಿರ್ಬೋದು. ಅದಕ್ಕೆ ಸಿಗ್ತಕ್ಕಂಥ ಸಮಂಜಸ ನಾನು ಕೊಡಕ್ಕೆ ಅಷ್ಟು ಗೊತ್ತಿಲ್ಲ ನಂಗೆ. ಬಟ್ ವಾಸ್ತವ ಏನ್ ಹೇಳೋದಂದ್ರೆ, ನೀವೇನಾದ್ರೂ ಓದೋರು ಇದ್ರ ಯಾಸ್ ಪರ್ ಸಿಲೆಬಸ್ ಓದ್ಕೊಳ್ಳಿ. 2022ರ ಒಂದು ಏನದು ಎಕ್ಸಾಮ್ ಆಯ್ತಲ್ಲ, ಅವಾಗ ಆ ಎಕ್ಸಾಮ್ ನ ಒಂದು ಏನು ಪ್ಯಾಟರ್ನ್ ಇದೆಯಲ್ಲ, KE ಪ್ಯಾಟರ್ನ್, ಅದನ್ನ ಫಾಲೋ ಮಾಡ್ರಿ. ಯಾಕಂದ್ರೆ GK ಗೆ ಸಂಬಂಧಿಸಿದಂತೆ ನೀವೇನೇ ಓದಿದ್ರು ಕೂಡ ಲಾಸ್ ಆಗಲ್ಲ. ಅವ್ರು ಏನೇ ಚೇಂಜ್ ಮಾಡಿದ್ರು ಕೂಡ ನಾವು ಓದ್ತಕ್ಕಂಥ GK 100% ಟಚ್ ಇರುತ್ತೆ. ಅದಕ್ಕೆ ಈ ಒಂದು ಎಕ್ಸಾಮ್ ಅಲ್ಲೂ ಕೂಡ ಮತ್ತೊಂದು ಎಕ್ಸಾಮ್ ಅಲ್ಲಿ ಕೂಡ ನಿಮ್ಗೆ ಏನಾಗುತ್ತೆ GK ಸಬ್ಜೆಕ್ಟ್ ಹೆಲ್ಪ್ಫುಲ್ ಆಗುತ್ತೆ. ಹಾಗಾಗಿ ಯು ಹ್ಯಾವ್ ಟು ಫೋಕಸ್ ಆನ್ ದಿ ಕಂಪ್ಲೀಟ್ GK. ನೀವು KSET ಸಂಬಂಧಪಟ್ಟಂತೆ ಅದು ಇದನ್ ಕೊಟ್ರು ಎದ್ ಕೊಟ್ರು ಇದೆಲ್ಲ ಬೇಡ. ಏನಕ್ಕಂದ್ರೆ ಕೆಲವು ಗೊಂದಲಗಳು ಆಗ್ತಾವ, ಅದಾಗ ಏನ್ ಮಾಡಕ್ ಆಗಲ್ಲ. ಬಟ್ 2022ರ ಪ್ರಕಾರ ಪ್ಯಾಟರ್ನ್ ಪ್ರಕಾರ ನೀವು ಓದ್ಕೊಳ್ಳಿ. ಇನ್ನೊಬ್ರು ಕೆಲವರು ತಮ್ಮ ಅಭಿಪ್ರಾಯಗಳನ್ನ ತಿಳಿಸಿದ್ರು. ಅವರೆಲ್ಲರೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಒಂದು ಚಾನೆಲ್ ಬಂದು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳ ಮೂಲಕ ನಮ್ಮ ಒಂದು ಇರ್ತಕ್ಕಂಥ ಡೈವರ್ಸಿಟಿ ಬೆಳೆಸ್ತಾ ಇದ್ರಿ. ನಿಮ್ಮೆಲ್ಲರೂ ಕೂಡ ಏನು ತುಂಬ ಹೃದಯದ ಧನ್ಯವಾದಗಳು. ಹಾಗಾಗಿ ನಾನೇನು ಹೇಳಕ್ ಇಷ್ಟಪಡ್ತೀನಂದ್ರೆ, ಈಗ 1000 ಅಥವಾ 2200 ಪೋಸ್ಟ್ಗಳಿಗೆ ನೇಮಕಾತಿ ಆಗಲೇಬಹುದು. ಅಥವಾ ಇಲ್ಲೇ ಇದ್ರೆ ಇನ್ ಕೇಸ್ 826 ಪೋಸ್ಟ್ಗಳಿಗೆ 100% ನೇಮಕಾತಿ ಆಗತ್ತ. ಹಾಗಾಗಿ ತಮ್ಮ ಒಂದು ನ್ಯೂನತೆಗಳನ್ನ ಇವಾಗ ಏನಂದ್ರ ಅವುಗಳನ್ನ ತುಂಬಿಕೊಳ್ಳಿ. ಏನಕ್ಕಾದ್ರೆ ನೋಟಿಫಿಕೇಶನ್ ಆದ ಕೇವಲ 90 ಡೇಸ್ ಮಾತ್ರ ಇರುತ್ತಾ. ಅವಾಗ ಆ ಒಂದು ಸಮಯ ನಮ್ಗೆ ಇರಲ್ಲ. ಸಾಧ್ಯದ ಮಟ್ಟಿಗೆ ಇರ್ತಕ್ಕಂಥ ಸಮಯವನ್ನ ಅನ್ವಾಂಟೆಡ್, ನಾವ್ ಯಾವ್ದೋ ಸ್ಟ್ರೈಕ್ ಮಾಡ್ತೀವಿ, ನಾವ್ ಇಲ್ಲೇ ಒಂದು ಹೋರಾಟ ಮಾಡ್ತಿದೀವಿ ಅಂತ ನಾವ್ ಏನೂ ಮಾಡ್ಕೊಳಕ್ ಹೋದ್ರೆ ಇರ್ತಕ್ಕಂಥ ಅವಕಾಶಗಳು ಕಳ್ಕೊಂಡ್ಬಿಡ್ತೀವಿ. ಯಾಕಂದ್ರೆ ಸಮಯ ಅತ್ಯಮೂಲ್ಯವಾದುದು. ಅದೇನೋ ಒಂದು ಹೇಳ್ತಾರೆ, ಸಮುದ್ರದ ಅಲೆಗಳನ್ನು ಮತ್ತೆ ಇರ್ತಕ್ಕಂಥ ಒಂದು ಸಮಯವನ್ನ ನಾವ್ ಯಾವತ್ತೂ ಕೂಡ ತಡೆಯಕ್ಕಾಗಲ್ಲ. ಬರೋದು ಹೋಗೋದ. ಸಾಧ್ಯದ ಮಟ್ಟಿಗೆ ಏನ್ ಮಾಡ್ರಿ, ಯು ಹ್ಯಾವ್ ಟು ಫೋಕಸ್ ಆನ್ ಯುವರ್ ಸ್ಟಡಿ. ಹಾಗಾಗಿ ಮೊದಲಿಗೆ ಈ GK ಪಾರ್ಟ್ ಮುಗಿಸ್ಕೊಂಡು ಏನ್ ಮಾಡ್ರಿ, ನಿಮ್ಮ ಒಂದು ತಯಾರಿಯನ್ನ ಬಲಪಡಿಸ್ಕೊಡ್ರಿ. ಅದ್ರ ಜೊತೆ ಸಬ್ಜೆಕ್ಟ್ಗೆ ಅಟ್ಲೀಸ್ಟ್ ಸಬ್ಜೆಕ್ಟ್ಗೆ ಇರ್ತಕ್ಕಂಥ ಒಂದು ಅವಕಾಶಗಳಲ್ಲಿ ಉತ್ತಮವಾದ ಸೋರ್ಸ್ಗಳ ಮೂಲಕ ಏನ್ ಮಾಡ್ರಿ, ಸಾಧ್ಯದ ಮಟ್ಟಿಗೆ ಪ್ರಯತ್ನವನ್ನ ಜಾಸ್ತಿ ಮಾಡ್ರಿ. ಉತ್ತಮವಾದ ಕಂಟೆಂಟ್ಗಳ ಮೂಲಕ ಅತ್ಯುತ್ತಮವಾದ ಒಂದು ತಯಾರಿಯನ್ನ ಮಾಡ್ರಿ ಅಂತ ನಾನು ಹೇಳ್ತೀನಿ. ನಾನು ಯಾವುದೇ ಕಾರಣಕ್ಕೂ ನೆಗೆಟಿವ್ ಹೇಳಕ್ಕಾಗಲ್ಲ. ಯಾಕೆ ಹೇಳಕ್ಕಾಗಲ್ಲ ಅಂದ್ರೆ, ಎಷ್ಟೋ ಜನ ನನ್ಗೆ ಕಾಲ್ ಮಾಡಿ ಹೇಳ್ತಿರ್ತಾರ, ಸರ್ ನಾನು ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ವರ್ಕ್ ಮಾಡ್ತಾ ಕೂಡ ನಾನು ಕೆಲಸ ಮಾಡ್ತಾ ಈ ಒಂದು ತಯಾರಿ ನಡೆಸ್ತಾ ಇದ್ದೀನಿ. ಮತ್ತೆ ಇನ್ನು ಯಾವಾಗ ಬೇಗ ನೋಟಿಫಿಕೇಶನ್ ಆಗುತ್ತೋ ಅಥವಾ ಲೇಟ್ ಆಗುತ್ತೋ ಸೆಕೆಂಡರಿ. ಬಟ್ 2026ರಲ್ಲಿ ಯಾವುದೇ ಕಾರಣಕ್ಕೂ ನೋಟಿಫಿಕೇಶನ್ ಆಗೇ ಆಗತ್ತ. ಹಾಗಾಗಿ ಅನ್ವಾಂಟೆಡ್ ಮತ್ತು ನೆಗೆಟಿವ್ ಥಾಟ್ಸ್ ಗಳನ್ನ ಕಡಿಮೆ ಮಾಡಿಕೊಂಡು ಸಾಧ್ಯದ ಮಟ್ಟಿಗೆ ಓದಿನ ಕಡೆಗೆ ಹೆಚ್ಚಿನ ಗಮನವನ್ನ ಹರಿಸಂತ ಈ ಮೂಲಕ ನಿಮ್ಮಲ್ಲಿ ನಾನು ಕೇಳ್ಕೊಳ್ತೀನಿ. ಯಾಕಂದ್ರೆ ಬಂದ ಅವಕಾಶ ಮತ್ತೊಂದ್ಸಲ ಬರಲ್ಲ. ಈಗ ಮೇಲಿನ ಮೇಲೆ ಯಾಕೆ ಹೇಳ್ತಾ ಇದ್ನಂದ್ರ, ನಾನು 2022ರಲ್ಲಿ ಇರ್ತಕ್ಕಂಥ ಒಂದು ಎಕ್ಸಾಮ್ ಬರ್ದೆ. ಒಂದೇ ಒಂದು ಅವಕಾಶ ನನಗೆ ಸಿಕ್ಕಿತ್ತು. ಅವಾಗ ಯಾವುದೇ ಒಂದು ಕಾರಣದಿಂದಾಗಿ ನಾನು ಕೂಡ ಏನದು ಅದರಲ್ಲಿ ಲಿಸ್ಟ್ ಅಲ್ಲಿ ಇರ್ಲಿಲ್ಲ. ಹಾಗಾಗಿ ಅಲ್ಲಿರ್ತಕ್ಕಂಥ ಒಂದು ಬೇಜಾರು ಮತ್ತು ಅಲ್ಲಿರ್ತಕ್ಕಂಥ ಅದು ಡಿಪ್ರೆಸ್ಸು ನಾನೆಲ್ಲ ಅನುಭವಿಸಿ ಬಂದಿದ್ದೀನಿ. ಹಾಗಾಗಿ ಇರ್ತಕ್ಕಂಥ ಅವಕಾಶಗಳಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡಿ, ಉತ್ತಮವಾದ ತಯಾರಿಗೆ ಆದ್ಯತೆ ನೀಡಿ, ಸಹೃದಯರ ಜೊತೆ ಏನ್ ಮಾಡ್ರಿ, ಡಿಸ್ಕಷನ್ ಮಾಡಿ. ಸಹೃದಯರಿದ್ದಾಗ ಏನಾಗುತ್ತೆ ಅಂದ್ರೆ, ನಿಮ್ಮ ಏಳಿಗೆಗೆ ಮತ್ತಷ್ಟು ಆಧಾರವಾಗಿ ಮತ್ತೆ ಮೋಟಿವೇಶನ್ ಆಗುತ್ತೆ ನಿಮಗೆ. ಹಾಗಾಗಿ ನಿಮ್ಮ ಸಮಯ ಕೇವಲ ಓದಿಗಾಗಿರ್ಬೇಕು. ನಿಮ್ಮ ಸಮಯ ವಿಟಮಿನ್ ಹೆಚ್ಚಿಸಿಕೊಳ್ಳೋದಾಗಿರ್ಬೇಕು. ನಿಮ್ಮ ಸಮಯ ಏನದು ಪ್ರೊಫೆಸರ್ ಆಗೋ ಒಂದು ಗುರಿಯಡೆಗೆ ಇರಬೇಕು ಹೊರತು ಅನ್ವಾಂಟೆಡ್ ಥಿಂಗ್ಗಳಿಗೆ ಗಮನ ಹರಿಸಬೇಡಿ. ಹೋರಾಟಗಳು ದಿನನಿತ್ಯ ನಡೆದೇ ಇರ್ತಾವೆ. ಆ ಹೋರಾಟಗಳಿಗೆ ನಾವು ಹೆಚ್ಚಿನ ಸಮಯನ ಕೊಡುವ ಅವಶ್ಯಕತೆ ಇಲ್ಲ. ಹಾಗಾಗಿ ಇವತ್ತಿನ ಒಂದು ಕ್ಲಾಸ್ ನಲ್ಲಿ ನಮ್ಮ ಭಾರತದ ಒಂದು ಭಾರತದಲ್ಲಿರ್ತಕ್ಕಂಥ ಒಂದು ಪ್ರಮುಖವಾದ ವಿಚಾರಗಳನ್ನ ಮತ್ತು ಇಲ್ಲಿ 6th ಸ್ಟ್ಯಾಂಡರ್ಡ್ ಬುಕ್ ಅಲ್ಲಿ ಇರ್ತಕ್ಕಂಥ ಕೆಲವು ವಿಚಾರಗಳನ್ನ ನಾನ್ ನಿಮ್ ಜೊತೆ ಶೇರ್ ಮಾಡ್ತಾ ಹೋಗ್ತಾ ಇದ್ದೀನಿ. ನೋಡ್ಕೊಳ್ಳಿ, ಇಲ್ಲಿ ಬರುತ್ತೆ. ಅದಕ್ಕಿಂತ ಪೂರ್ವದಲ್ಲಿ ನಾವು 8324 ಹುದ್ದೆಗಳು ಶಾಂಕ್ಷನ್ ಆಗಿರೋದು ನೋಡ್ತಿದೀವಿ. ತುಂಬಿರ್ತಕ್ಕಂಥ ಹುದ್ದೆಗಳಷ್ಟು 6593. ಇನ್ನು 1731 ಖಾಲಿ ಹುದ್ದೆಗಳ ಸಂಖ್ಯೆ ಇರ್ಲಿದ್ದಾರೆ. ನಿನ್ನೆ ಕೂಡ ನಿಮ್ಗೆ ಹೇಳಿದ್ದೆ ನಾನು. ನೆಕ್ಸ್ಟ್ ಇದು 6th ಸ್ಟ್ಯಾಂಡರ್ಡ್ ಬುಕ್ ಅಲ್ಲಿ ಇರ್ತಕ್ಕಂಥ ಒಂದು ಏನು
ಒಂದು 2-3 ಕಂಟೆಂಟ್ ಗಳನ್ನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡ್ರಿ. ಇಲ್ಲಿ 6th ಸ್ಟ್ಯಾಂಡರ್ಡ್ ಬುಕ್ ಅಲ್ಲಿ ಇದ್ದು ನಮ್ಮ ಎಕ್ಸಾಮ್ ಓರಿಯೆಂಟೆಡ್ ಇದು. ಇಂಥ ಒಂದು ಬುಕ್ ಗಳಿಂದ ಮಾಹಿತಿಗಳನ್ನ ನಾವು ಸಾಧ್ಯಷ್ಟು ಅದನ್ನ ಪಡ್ಕೊಳ್ಳೋದು ಉತ್ತಮ. ಭಾರತದ ಇತಿಹಾಸದ ಸಂಬಂಧಿಸಿದಂತೆ ಒಂದು ಏನಿದು ಮಾಹಿತಿ ನೋಡೋಣ. ಭರತಖಂಡ, ಹಿಂದೂಸ್ತಾನ್, ಇಂಡಿಯಾ, ಜಂಬೂದ್ವೀಪ ಈ 4 ಹೆಸರು ಕೂಡ ಭಾರತದ ಒಂದು ಏನದು ಇರ್ತಕ್ಕಂಥ ಐತಿಹಾಸಿಕ ನೆಲೆಗಳನ್ನ ಭರತಖಂಡ, ಹಿಂದೂಸ್ತಾನ, ಇಂಡಿಯಾ, ಜಂಬೂದ್ವೀಪ ಎಂಬ ಹೆಸರಿಂದ ಕರೀತಕ್ಕಂಥ ಒಂದು ವಿಚಾರಗಳನ್ನ ನೋಡ್ತಾ ಇದ್ದೀವಿ. ಈ ವಿಚಾರಗಳನ್ನ ಎಲ್ಲಿಂದ ನೋಡ್ತಾ ಇದ್ದೀವಿ ಅಂದ್ರೆ ನಾವು ಸಾಮಾನ್ಯವಾಗಿ ಪ್ರಾಚೀನ ಒಂದು ಕಾಲದಿಂದಲೇ ಕೂಡ ನಾವು ಕರಿತಾ ಇದ್ದೀವಿ. ಹಾಗಾಗಿ ಭಾರತ ಎಂಬ ಹೆಸರಿನಿಂದ ವ್ಯಾಪಕವಾಗಿ ಪ್ರಸ್ತುತ ದಿನಗಳಲ್ಲಿ ನಾವು ಬಳಸ್ತಾ ಇದ್ದೀವಿ. ಹಾಗೆ ನಮ್ಮ ಸಂವಿಧಾನವು ಕೂಡ ಭಾರತದ ಹೆಸರಿನ ಕುರಿತಂತೆ ತನ್ನದೇ ಆದ ಒಂದು ಏನು ಲಿಖಿತ ದಾಖಲೆಯನ್ನು ಕೂಡ ನಾವು ಅಲ್ಲಿ ನೋಡ್ತೀವಿ. ನಮ್ಮ ಭಾರತ ದೇಶಕ್ಕೆ ಹಲವಾರು ವಿಚಾರಗಳಿಂದ ಮತ್ತು ಪುರಾಣಗಳ ಪ್ರಕಾರ ಪ್ರಥಮ ತೀರ್ಥಂಕರಾದ ಯಾರು ಜೈನರ ಪ್ರಥಮ ತೀರ್ಥಂಕರಾದ ಋಷಭನಾಥನ ಹಿರಿಯ ಮಗ ಭರತನೆಂಬ ಓರ್ವ ರಾಜ್ಯನಿಂದ ಈ ಭಾರತ ಆಳಲ್ಪಡುತ್ತಿತ್ತು. ಹಾಗಾಗಿ ಭರತ ಆಳಿದ ನಾಡನ್ನು ಭರತಖಂಡ ಅಥವಾ ಭರತ ವರ್ಷ, ಮುಂದೆ ಇದು ಭಾರತ ದೇಶವಾಗಿ ಮಾರ್ಪಟ್ಟಿತು. ಹಾಗೆ ಪ್ರಶ್ನೆ ಸಾಕಷ್ಟು ಬಾರಿ ಕೇಳಿದರೆ ಭಾರತ ದೇಶಕ್ಕೆ ಭಾರತವೆಂಬ ಹೆಸರು ಬರಲು ಈ ಕೆಳಗಿನ ರಾಜ್ಯ ಯಾರು ಕಾರಣರಾಗಿದ್ದರು ಎಂಬ ಪ್ರಶ್ನೆಗಳು ಕೂಡ ನಾವು ಹಲವು ಒಂದು ಪರೀಕ್ಷೆಗಳಲ್ಲಿ ಕೂಡ ನೋಡಿದೀವಿ. ಇದು ನಮ್ಮ ಎಕ್ಸಾಮ್ ಓರಿಯೆಂಟೆಡ್ ಆಗಿ ನಾವು ಇದಕ್ಕೆ ಗಮನ ಹರಿಸಬೇಕು. ನೆಕ್ಸ್ಟ್ ಇನ್ನೊಂದೇನು ನೋಡೋದಾದ್ರೆ ನಾವು ಸುಮಾರು 3,000 ವರ್ಷಗಳ ಹಿಂದೆ ಪರ್ಷಿಯಾ ದೇಶದ ಜನರು ಸಿಂಧೂ ನದಿ ಬಯಲಿನ ಜನರೊಂದಿಗೆ ಸಂಪರ್ಕಕ್ಕೆ ಬಂದರು. ಪರ್ಷಿಯನ್ನರು ಅವರನ್ನು ಹಿಂದೂ ಎಂದು ಕರೆದರು. ಮುಂದೆ ಗ್ರೀಕರು ಭಾರತೀಯರೊಂದಿಗೆ ಸಂಪರ್ಕಕ್ಕೆ ಬಂದಾಗ ಅವರು ಬಳಸುವ ಕ್ರಮದಲ್ಲಿ ಮೌಖಿಕವಾಗಿ ಹಿಂದೂ ಎಂಬ ಪದವನ್ನು ಸಿಂಡೇಸ್ ನಂತರ ಇದು ಇಂಡು ಎಂದು ಕರೆದರು. ನೋಡಿ, ಪರ್ಷಿಯನ್ನರಿಗೆ ಸಹಕಾರ ಬರ್ತಿರಲ್ಲ, ಹಾಗಾಗಿ ಅವರು ಸಹಕಾರ ಬಳಸ್ತಾರೆ. ಏನು ಸಿಂಧು ಎಂಬ ಪದದ ಬದಲಾಗಿ ಹಿಂದೂ ಎಂದು ಕರೆದರು. ಯಾರು? ಪರ್ಷಿಯನ್ನರು. ಇದು ಸಾಕಷ್ಟು ಬಾರಿ ನಾವು ಪರೀಕ್ಷೆಗಳಲ್ಲಿ ನೋಡಿದೀವಿ. ಅದರೊಂದಿಗೆ ಈ ಸಿಂಡಸ್ ಹೋಗಿ ಇಂಡಸ್ ಎಂಬ ಪದವಾಗಿ ಬರ್ತಕ್ಕಂಥ ವಿಚಾರ ಕೂಡ ನಾವು ಸಾಕಷ್ಟು ಬಾರಿ ನೋಡಿದೀವಿ. ಇದನ್ನ ಯಾರು ಕರೆದ್ರು ಅಂದ್ರೆ ಗ್ರೀಕರು ನೋಡ್ತೀವಿ. ನಾವು ಇತಿಹಾಸದಲ್ಲಿ ಸಾಕಷ್ಟು ಬಾರಿ ನೋಡಿದೀವಿ. ಹಾಗೆ ಮುಂದುವರೆದು ಪರ್ಷಿಯನ್ನರ ಪ್ರವೇಶದೊಂದಿಗೆ ಹಿಂದೂ ಎಂಬ ಪದ ಮತ್ತೆ ಬಳಕೆಗೆ ಬಂದಿತ್ತು. ಅವರು ಈ ದೇಶವನ್ನು ಹಿಂದೂಸ್ತಾನ್, ಇಲ್ಲಿ ಜನರು ಹಿಂದೂಗಳು ಎಂದು ಮತ್ತು ಅವರ ಧರ್ಮ ಹಿಂದೂ ಧರ್ಮ ಎಂದು ಕರೆದರು. ಆಂಗ್ಲರ ಒಂದು ಪ್ರಭಾವದಿಂದಾಗ ಪಾಶ್ಚಾತ್ಯರಿಗೆ ಈ ದೇಶ ಇಂಡಿಯಾ ಮತ್ತು ಹಿಂದೂ ಧರ್ಮವು ಹಿಂದೂಯಿಸಂ ಎನಿಸಿತು. ಸೊ ಇದು 6th ಸ್ಟ್ಯಾಂಡರ್ಡ್ ಇಲ್ಲಿರ್ತಕ್ಕಂಥ ಕಂಟೆಂಟ್. ಯಾಕಂದ್ರೆ ನಾವು ಬಳಸ್ತಕ್ಕ ಕಂಟೆಂಟ್ ಕೂಡ ಏನಾಗತ್ತಂದ್ರ ವ್ಯಾಲ್ಯೂ ಆಡೆಡ್ ಇರಬೇಕು. ಯಾಕಂದ್ರೆ ನಾಳೆ ಎಕ್ಸಾಮ್ಗಳಲ್ಲಿ ಕೀ ಆನ್ಸರ್ ಏನಾದ್ರು ರಾಂಗ್ ಕೊಟ್ಟಾಗ ಅವಾಗ ನಾವೇನಾದ್ರೂ ಅಬ್ಜೆಕ್ಷನ್ ಏನ್ ಹಾಕ್ತಿವಲ್ಲ, ಅಬ್ಜೆಕ್ಷನ್ ಹಾಕಕ್ ಬೇಕಾದ್ರ ಈ ಸರ್ಕಾರಿ ಪಠ್ಯಕ್ರಮಗಳ ಮೌಲ್ಯ ಕೂಡ ಅಷ್ಟೇ ಉತ್ತಮ. ಇನ್ನ ನೆಕ್ಸ್ಟ್ ನೋಡೋದಾದ್ರೆ ನಾವು ಭಾರತದ ಅನನ್ಯತೆಯನ್ನು ಪರಿಚಯಿಸಿದ ಯುರೋಪಿಯನ್ನರು ಅಥವಾ ಪೌರಾತ್ಯವಾದಿಗಳು. ಈ ಯುರೋಪಿಯನ್ನರು ಏನ್ ಮಾಡ್ತಾರಂದ್ರ ಭಾರತದ ಒಂದು ಇತಿಹಾಸವನ್ನ ಕಂಡ ಮತ್ತು ಭಾರತದಲ್ಲಿರ್ತಕ್ಕಂಥ ಅತ್ಯಮೂಲ್ಯವಾದ ಪ್ರಾಚೀನವಾದ ಒಂದು ಭವ್ಯತೆಯನ್ನ ಜಗತ್ತಿಗೆ ತೋರ್ಪಡಿಸಲು ಏನ್ ಮಾಡ್ತಾರಂದ್ರ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿ ಯಾರಂದ್ರೆ ವಿಲಿಯಂ ಜೋನ್ಸ್. ಯಾರು? ವಿಲಿಯಂ ಜೋನ್ಸ್. ಸಾಕಷ್ಟು ಬಾರಿ ನಾವು ಇತಿಹಾಸದಲ್ಲಿ ಇವರ ಹೆಸರನ್ನ ಕಾಣ್ತೀವಿ ನಾವು, ವಿಲಿಯಂ ಜೋನ್ಸ್ ಅವ್ರ ಬಗ್ಗೆ. ಹಾಗೆ ಇವ್ರು ಯಾರಾಗಿದ್ರು ಅಂದ್ರೆ ಕಲ್ಕತ್ತಾದ ಒಂದು ಸುಪ್ರೀಂ ಕೋರ್ಟ್ ನ ಒಂದು ಪ್ರಮುಖ ನ್ಯಾಯಾಧೀಶರಾಗಿದ್ರು. ಮೇಧಾವಿ ಹಾಗೂ ಸಂಸ್ಕೃತವನ್ನ ಕಲಿತ ಒಂದು ವಿದ್ವಾಂಸರಾಗಿದ್ದರು. ಅವ್ರೊಂದ್ ಮಾತು ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರ, ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ. ಇದನ್ನ ಡೈರೆಕ್ಟ್ ಆಗಿ ಇಟ್ಬಿಡ್ಬೋದು ಅವರು, ಯಾಕಂದ್ರೆ 6th ಸ್ಟ್ಯಾಂಡರ್ಡ್ ಬುಕ್. ಏನಂದ್ರೆ ಸಂಸ್ಕೃತ ಭಾಷೆಯ ನುಡಿಗಟ್ಟು ಒಂದು ಅದ್ಭುತ ಎಂದು ತಿಳಿಸಿದ ಯುರೋಪಿಯನ್ ವಿದ್ವಾಂಸರು ಯಾರು ಅಂತ ಕೇಳಬಹುದು. ಯಾರು? ವಿಲಿಯಂ ಜೋನ್ಸ್. ನೋಡಿ, 6th ಸ್ಟ್ಯಾಂಡರ್ಡ್ ಬುಕ್ ನಲ್ಲಿ ಇರ್ತಕ್ಕಂಥ ಇದು ಕಂಟೆಂಟ್. ಇವರೇ ಮುಂದುವರೆದು ಏನ್ ಮಾಡ್ತಾರಂದ್ರ ಈ ಒಂದು ಸಂಸ್ಕೃತ ಸಾಹಿತ್ಯವನ್ನು ಅಧ್ಯಯನ ಮಾಡೋಗೋಸ್ಕರ ಏನ್ ಮಾಡ್ತಾರಂದ್ರೆ 1784ರಲ್ಲಿ ಏಸಿಯಾಟಿಕ್ ಸೊಸೈಟಿಯನ್ನ ಸ್ಥಾಪನೆ ಮಾಡ್ತಾರೆ. ಯಾವಾಗ? 1784ರಲ್ಲಿ ಏಸಿಯಾಟಿಕ್ ಸೊಸೈಟಿಯನ್ನ ಸ್ಥಾಪನೆ ಮಾಡ್ತಾರ. ಏಸಿಯಾಟಿಕ್ ಸೊಸೈಟಿ ಸಾಕಷ್ಟು ಬಾರಿ ಇತಿಹಾಸದಲ್ಲಿ ನಾವು ನೋಡ್ತಾ ಬಂದಿದ್ದೀವಿ. ಈ KSET, ನೆಟ್ ಎಲ್ಲಾ ಎಕ್ಸಾಮ್ಗಳಲ್ಲಿ ನಾವು ನೋಡಿದೀವಿ ಈ ಪ್ರಶ್ನೆಯನ್ನ. ಯಾರು? ಹೂ ವಾಸ್ ಎಸ್ಟಾಬ್ಲಿಷ್ಡ್ ದಿ ಸೊಸೈಟಿ, ಏಸಿಯಾಟಿಕ್ ಸೊಸೈಟಿ ಅಂತ ನೋಡಿದ್ವಿ ನಾವು. ಯಾರು? ವಿಲಿಯಂ ಜೋನ್ಸ್ 1784ರಲ್ಲಿ. ಮುಂದೆ 1832ರಲ್ಲಿ ಈ ಸಂಸ್ಥೆಯನ್ನು ಏಸಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಎಂದು ಮರುನಾಮಕರಣ ಮಾಡಲಾಯಿತು. ಹಾಗೆ ಈ ಸಂಸ್ಥೆ ಭಗವದ್ಗೀತೆಯ ಇಂಗ್ಲಿಷ್ ಭಾಷಾಂತರವನ್ನು ಕೂಡ ಪ್ರಕಟಿಸಿತು. ಹಾಗೆ ಸಂಸ್ಕೃತದಿಂದ ಇಂಗ್ಲಿಷ್ಗೆ ತರ್ಜುಮೆಗೊಂಡ ಮೊದಲ ಕೃತಿ ಯಾವುದಂದ್ರೆ ಭಗವದ್ಗೀತೆ. ವಿಲಿಯಂ ಜೋನ್ಸ್ ಕೂಡ
ವಿಲಿಯಂ ಜೋನ್ಸ್ ಕೂಡ ಏನ್ ಮಾಡ್ತಾರೆ ಅಂದ್ರೆ ಶಾಕುಂತಲ ಮತ್ತು ಮುಂತಾದ ಒಂದು ಸಂಸ್ಕೃತ ಕೃತಿಗಳನ್ನ ಇಂಗ್ಲಿಷ್ಗೆ ಭಾಷಾಂತರಗೊಳಿಸಿದರು. ಮುಂದೆ ಫ್ರೆಂಚ್ ಮತ್ತು ಜರ್ಮನ್ ವಿದ್ವಾಂಸರು ಕೂಡ ಏನಾಗುತ್ತಾನಂದ್ರ ಭಾರತೀಯ ಭಾಷೆ ಮತ್ತು ಸಂಸ್ಕೃತಿ ಅಧ್ಯಯನ ಬಗ್ಗೆ ಮುಂದುವರಿಸಿದ್ರು. ಈ ಜರ್ಮನ್ ಒಂದು ವಿದ್ವಾಂಸರು ಅಂದಾಗ ಒಂದು ಹೆಸರು ನೆನಪು ಬರ್ತದೆ ನನಗಿಲ್ಲಿ, ಯಾರಂದ್ರೆ ಮ್ಯಾಕ್ಸ್ ಮುಲ್ಲರ್ ಅಂತ ಒಬ್ಬ ವ್ಯಕ್ತಿ ಬರ್ತಾರೆ ಇಲ್ಲಿ. ಮ್ಯಾಕ್ಸ್ ಮುಲ್ಲರ್ ಇವರು ಭಾರತಕ್ಕ ಬಂದಿರಂಗಿಲ್ಲ ಇವರು. ಬಟ್ ಇವ್ರು ಏನ್ ಮಾಡ್ತಾರಂದ್ರ ಸ್ಯಾಕ್ರೆಡ್ ಬುಕ್ ಸ್ಯಾಕ್ರೆಡ್ ಬುಕ್ ಆಫ್ ದಿ ಈಸ್ಟ್ ಅಂತ ಒಂದು ಬುಕ್ ಬರೀತಾರೆ. ಈ ಬುಕ್ ಸಾಕಷ್ಟು ಬಾರಿ ಒಂದು ಕೆ ಸೆಟ್ ಮತ್ತು ನೆಟ್ ಎಕ್ಸಾಮ್ ಅಲ್ಲಿ ಕೂಡ ಆಗಿತ್ತು. ಈ ಒಂದು ಈ ಒಂದು ಕೃತಿಗೆ ಆಧಾರ ಗ್ರಂಥ ಯಾವುದು ಅಂತ ಒಂದ್ಸಲ ಎಕ್ಸಾಮ್ ಅಲ್ಲಿ ಬಂದಿತ್ತು. ಅದ್ಯಾವ್ದಂದ್ರೆ ವೇದಾಂತ ಪ್ರಕಾಶ. ವೇದಾಂತ ಪ್ರಕಾಶ ವೇದಾಂತ ಪ್ರಕಾಶ ಇದ ಈ ಈ ಕೃತಿಯನ್ನು ಬರೆದವರು ಯಾರಂದ್ರೆ ಸಾಯನಾಚಾರ್ಯ ಎಂಬ ಒಬ್ಬ ಸಂಸ್ಕೃತ ವಿದ್ವಾಂಸ. ಯಾರು? ಸಾಯನಾಚಾರ್ಯ ಎಂಬ ಸಂಸ್ಕೃತ ವಿದ್ವಾಂಸನನ್ನ ನೋಡ್ತೀವಿ. ಇವ್ರು ಎಲ್ಲಿ ಕಂಡು ಬರ್ತಿದ್ರೆ ವಿಜಯನಗರ ಸಾಮ್ರಾಜ್ಯದ ಒಬ್ಬ ವಿಜಯನಗರ ಸಾಮ್ರಾಜ್ಯದ ಒಬ್ಬ ಆಶ್ರಿತ ಯಾರದು ಸಂಸ್ಕೃತ ಕವಿ. ಒಬ್ಬ ಸಂಸ್ಕೃತ ಕವಿ ಯಾರು? ಸಾಯನಾಚಾರ್ಯರು. ಸೊ ನೆಕ್ಸ್ಟ್ ನೋಡೋದಾದ್ರೆ ನಾವು ಗಣಿತ ಕ್ಷೇತ್ರಕ್ಕೆ ಭಾರತೀಯರ ನೀಡಿದ ಒಂದು ಅದ್ಭುತ ಕೊಡುಗೆಯನ್ನು ಕೂಡ ನಾವು ನೋಡ್ತಾ ಬಂದಿದ್ದೀವಿ. ಅಶೋಕನ ಒಂದು ಶಿಲಾಶಾಸನಗಳಲ್ಲಿ ಅಲ್ಲಿ ಕೂಡ ಅಂಕಿ ಅಂಶಗಳನ್ನ ಸಾಕಷ್ಟು ಬಳಸಿರ್ತಕ್ಕಂಥ ವಿಚಾರವನ್ನು ನೋಡ್ತೀವಿ ನಾವು. ಅಶೋಕನನ್ನ ನಾವ್ ಏನ್ ಮಾಡ್ತೀವಿ ಅಂದ್ರೆ ಶಿಲಾಶಾಸನಗಳ ಪಿತಾಮಹ ಅಂತ ಕರಿತೀವಿ ನಾವು. ಶಿಲಾಶಾಸನಗಳ ಪಿತಾಮಹ ಅಂತ ಕರಿತೀವಿ. ಸೊ ಅಶೋಕನ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರಮುಖ ಶಾಸನಗಳಲ್ಲಿ ಮಸ್ಕಿ ಶಾಸನ ಕೂಡ ಒಂದು. ಇಲ್ಲಿ ಕಂಪ್ಲೀಟವಾಗಿ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಶೋಕನ ಹೆಸರನ್ನು ಉಲ್ಲೇಖಿಸಿದ, ಸಂಪೂರ್ಣ ಹೆಸರನ್ನು ಉಲ್ಲೇಖಿಸಿದ ಒಂದು ಉಲ್ಲೇಖನ ನೋಡ್ತೀವಿ ಇಲ್ಲಿ. ಅಶೋಕನನ್ನು ದೇವನಾಮಪ್ರಿಯ ಅಶೋಕ, ದೇವನಾಮಪ್ರಿಯ ಪ್ರಿಯದರ್ಶಿ ಅಶೋಕ ಎಂಬ ಉಲ್ಲೇಖವನ್ನ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿಯನ್ನು ನಾವಿಲ್ಲಿ ನೋಡ್ತೀವಿ. ಇನ್ನೊಂದು ಪ್ರಮುಖ ವಿಚಾರ ಏನಂದ್ರೆ ಇಲ್ಲಿ ಮಸ್ಕಿಯ ಒಂದು ಪಕ್ಕದಲ್ಲಿ ಸನ್ನತಿಯಲ್ಲಿ ಕೂಡ ನಾವು ನೋಡ್ತೀವಿ ಇನ್ನೊಂದು ಕನಗನಹಳ್ಳಿ ಶಾಸನ. IAS ಕ್ವಶನ್ ಆಗಿದ್ದು 2019ರಲ್ಲಿ ಏನಾಗಿತ್ತಂದ್ರೆ ಈ ಶಾಸನದಲ್ಲಿ ಅಶೋಕನನ್ನ ಏನೆಂದು ಉಲ್ಲೇಖಿಸಲಾಗಿತ್ತು ಅಥವಾ ಏನು ರ್ಯಾನ್ನೋ ಅಶೋಕ ಎಂದು ಈ ಕೆಳಗಿನ ಯಾವ ಶಾಸನದಲ್ಲಿ ಉಲ್ಲೇಖಿಸಲಾಗಿತ್ತು ಅಂತ ಹೇಳ್ತಾರೆ. ಅದು ಕಲಬುರಗಿ ಜಿಲ್ಲೆಯ ಸನ್ನತಿಯ ಪಕ್ಕ ಬರ್ತಕ್ಕಂಥ ಒಂದು ಚಿಕ್ಕ ಹಳ್ಳಿ ಯಾವುದು? ಕನಗನಹಳ್ಳಿ. ಇಲ್ಲಿ ಸನ್ನತಿಯಲ್ಲಿ ಕೂಡ ನಾವು ಏನ್ ನೋಡ್ತೀವಿ ಅಂದ್ರೆ ಬೌದ್ಧ ಅವಶೇಷಗಳನ್ನು ಕೂಡ ನೋಡ್ತೀವಿ. ಮತ್ತೆ ಇನ್ನೊಂದು ಏನಂದ್ರೆ ಪ್ರಮುಖ ವಿಚಾರ ಏನಂದ್ರೆ ಅಶೋಕನ ಒಂದು ಮೂರ್ತಿ ಶಿಲ್ಪವನ್ನು ಕೂಡ ನಾವು ನೋಡ್ತೀವಿ ಇಲ್ಲಿ. ಮೂರ್ತಿ ಶಿಲ್ಪವನ್ನು ಕೂಡ ನಾವಿಲ್ಲಿ ಕಾಣ್ತೀವಿ. ಹಾಗಾಗಿ ಕರ್ನಾಟಕದಲ್ಲಿರ್ತಕ್ಕಂಥ ಅಶೋಕನ ಒಂದು ನೆಲೆಗಳು ಕೂಡ ಭಾರತದ ಇತಿಹಾಸದಲ್ಲಿ ಪ್ರಮುಖ ಸ್ಥಾನಗಳನ್ನು ಪಡೆದಿದೆ ಅಂದ್ರೆ ಅದು ಕರ್ನಾಟಕದ ಹೆಮ್ಮೆ ಅನುಭವದ ನಾವು. ಹಾಗೆ ಯುರೋಪಿನ ಒಂದು ರಾಷ್ಟ್ರಗಳಲ್ಲಿ 1000 ವರ್ಷಗಳ ಒಂದು ಮೇಲೂ ಕೂಡ ಯುರೋಪಿನ ರಾಷ್ಟ್ರಗಳಲ್ಲಿ ಅಂಕಿಅಂಶಗಳಿಗೆ ಬಂದಿರಲಿಲ್ಲ. ಆ ಸಂದರ್ಭದಲ್ಲಿ ಭಾರತದಲ್ಲಿ ಅಂಕಿಗಳು, ದಶಮಾಂಶ, ಭಿನ್ನರಾಶಿ, ಬೀಜಗಣಿತ ಇವಕ್ಕೆ ಗಣಿತಕ್ಕೆ ಪ್ರಾಚೀನ ಭಾರತೀಯರು ಅದ್ಭುತವಾದ ಕೊಡುಗೆಯನ್ನು ನೀಡತಕ್ಕಂಥ ವಿಚಾರವನ್ನು ನಾವು ಕಾಣ್ತಾ ಬಂದಿದ್ದೀವಿ. ಅದರಲ್ಲಿ ವಿಶೇಷವಾಗಿ ಭಾರತೀಯರು ಜಗತ್ತಿಗೆ ಶೂನ್ಯ ಮತ್ತು ಅಥವಾ ಸೊನ್ನೆಯ ಮೊತ್ತವನ್ನು ಕಂಡುಹಿಡಿದು ಸಂಖ್ಯಾ ಸೂಚಕವಾಗಿ ಬಳಸಿದ ಕೀರ್ತಿ ಭಾರತೀಯ ಸಲ್ಲುವುದನ್ನು ನಾವು ನೋಡ್ತಾ ಇದ್ದೀವಿ. ಸೊನ್ನೆಯ ಬಳಕೆಯಿಂದ ಲೆಕ್ಕಾಚಾರದ ತೊಡಕು ಬಗೆಹರಿತು. ಭೂಮಿ ಗುಂಡಾಗಿದೆ ಮತ್ತು ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತೆ ಎಂದು ಭಾರತೀಯ ವಿಜ್ಞಾನಿ ಆರ್ಯಭಟ ಏನ್ ಮಾಡ್ತಾನಂದ್ರ ಜಗತ್ತಿಗೆ ಮೊಟ್ಟ ಮೊದಲ ಬಾರಿಗೆ ತೋರಿಸಿಕೊಟ್ಟಿದ್ದ ಕೀರ್ತಿಯನ್ನು ನಾವು ನೋಡ್ತೀವಿ. ಹಾಗೆ ಇನ್ನು ಕೋಪರ್ನಿಕಸ್ ಒಬ್ಬ ಯುರೋಪಿನ ಒಬ್ಬ ಪ್ರಮುಖ ವಿಜ್ಞಾನಿ ಕೂಡ ಇದೇ ಒಂದು ಕೆಲಸ ಮಾಡಿರ್ತಕ್ಕಂಥ ಒಂದು ವಿಚಾರವನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಹಾಗೆ ಭಾರತೀಯರು ನಾವಿಕರಿಗಾಗಿ ರೇಖಾಂಶ ನಕ್ಷೆಯನ್ನು ಉಜ್ಜಯಿನಿಯಲ್ಲಿ ಸಿದ್ಧಗೊಳಿಸಿದ್ದನ್ನು ಕೂಡ ನಾವು ಕಾಣ್ತೀವಿ. ನೆಕ್ಸ್ಟ್ ನೋಡೋಣ, ಇಲ್ಲಿ ಪೈಥಾಗೋರಸನ ಒಂದು ಪ್ರಮೇಯಕ್ಕಿಂತ ಪೂರ್ವದಲ್ಲಿ 2 ಶತಮಾನಗಳ ಮೊದಲೇ ಭಾರತೀಯ ವಿಜ್ಞಾನಿಯಾದ ಬೋಧಾಯನ ಮಾಡಿರ್ತಕ್ಕಂಥ ಒಂದು ಕಾರ್ಯವನ್ನು ನೋಡ್ತೀವಿ. ಬೋಧಾಯನ ಹಾಗೆ ವಸ್ತುವಿನ ಅವಿಭಾಜ್ಯ ಕಣವಾದ ಅಣುವನ್ನು ಕಣಾದ ಎಂಬ ಭಾರತೀಯ ವಿಜ್ಞಾನಿ ಕೂಡ ಕಂಡಿಡ್ತಕ್ಕಂಥ ವಿಚಾರ ನೋಡ್ತಾ ಇದೀವಿ ಇಲ್ಲಿ. ಹಾಗೆ ಭಾರತೀಯ ವಿಜ್ಞಾನಿ ಮತ್ತೆ 27 ಶತಮಾನಗಳ ಹಿಂದೆ ಇದನ್ನ ಮಾಡ್ತಕ್ಕಂಥ ವಿಚಾರ ನೋಡ್ತೀವಿ. ಕಣಾದ ನೋಡ್ಕೊಡ್ರಿ. ಕಣಾದ ಏನ್ ಕಂಡಿಡಿದ್ರಿಂದ ಒಂದು ಅಣುವನ್ನ ಕಂಡಿಡ್ತಕ್ಕಂಥ ವಿಚಾರವನ್ನ ನಾವಿಲ್ಲಿ ಕಾಣ್ತೀವಿ. ನೆಕ್ಸ್ಟ್ ಬೌದ್ಧ ಮತ ಭಾರತದ ಎಲ್ಲೆಲ್ಲಿ ಬರೀ ಭಾರತವನ್ನು ದಾಟಿ ಯಾವ್ಯಾವ ದೇಶಕ್ಕೆ ಹೋಗಿತ್ತು ಅನ್ನೋದು ಪ್ರಮುಖವಾಗಿ ನೋಡೋದಾದ್ರೆ ನಾವು ಅಫ್ಘಾನಿಸ್ತಾನ, ಟಿಬೆಟ್, ಮಂಗೋಲಿಯಾ, ಚೀನಾ, ಕೊರಿಯಾ, ಜಪಾನ್,
ಹಾಗೆ ಶ್ರೀಲಂಕಾಗಳಲ್ಲಿ ಈ ಬೌದ್ಧ ಮತ ಹರಡಿದನ್ನು ನೋಡ್ತೀವಿ ನಾವು. ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಅಫ್ಘಾನಿಸ್ತಾನದ ಒಂದು ಬಾಮಿಯಾನ್ ಎಂಬಲ್ಲಿ ಇತ್ತು ಎಂದರೆ ಇದಕ್ಕೆ ಅಚ್ಚರಿ ಆಗುವುದಿಲ್ಲ ಅಂತ ಕೇಳ್ತಾರೆ. ಹಾಗೆ ಹೌದು, ಈ ಬಾಮಿಯಾನ್ ಪ್ರದೇಶದಲ್ಲಿ ಏನ್ ನೋಡ್ತೀವಿ ಅಂದ್ರೆ ನಿಂತಿರ್ತಕ್ಕಂಥ ಜಗತ್ತಿನ ಅತಿ ಎತ್ತರದ ಬುದ್ಧನ ಒಂದು ಮೂರ್ತಿ ಇತ್ತು. ಬಟ್ ಇದು ತಾಲಿಬಾನಿಗಳ ಒಂದು ದಾಳಿಗೆ ತುತ್ತಾಗಿ ಇಂದು ಅವಶೇಷವಾಗಿರ್ತಕ್ಕಂಥ ವಿಚಾರ ನೋಡ್ತೇವೆ. ಪ್ರಶ್ನೆ ಇನ್ ಕೇಸ್ ಏನಾದ್ರು ಕೇಳಿದ್ರೆ, ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿಯು ಈ ಕೆಳಗಿನ ಯಾವ ಸ್ಥಳದಲ್ಲಿ ಕಂಡು ಬರುತ್ತಿತ್ತು ಅನ್ನೋ ಪ್ರಶ್ನೆ ಏನಾದ್ರು ಬಂದ್ರೆ ಅದು ಅಫ್ಘಾನಿಸ್ತಾನದ ಬಾಮಿಯಾನದಲ್ಲಿ ಈ ಕುರಿತಾಗಿ ಸ್ವಲ್ಪ ಗಮನ ಹರಿಸಿ. ಹೌದಾ. ಮುಂದೆ ನಾವು ನೋಡೋದಾದ್ರೆ ಕಾಂಬೋಡಿಯಾದಲ್ಲಿ ಏನ್ ಮಾಡ್ತೀವಿ, ಅಂಕೋರ್ ವಾಟ್ ಎಂಬಲ್ಲಿ ಜಗತ್ತಿನ ಭವ್ಯ ಹಿಂದೂ ದೇವಾಲಯವು ಇರ್ತಕ್ಕಂಥ ವಿಚಾರ ನೋಡ್ತೀವಿ. ಇದು ಜಗತ್ತಿನ ಶ್ರೇಷ್ಠ ಒಂದು ವಾಸ್ತುಶಿಲ್ಪಗಳಲ್ಲಿ ಕೂಡ ಒಂದಾಗಿತ್ತು. ಹಾಗೆ ಇದೇ ಜಾವಾದ ಒಂದು ಬೋರೋಬುದುರ್ ಎಂಬಲ್ಲಿ ಜಗತ್ ಪ್ರಸಿದ್ಧ ಒಂದು ಬೃಹತ್ ಬೌದ್ಧ ದೇವಾಲಯ ಇರ್ತಕ್ಕಂಥ ವಿಚಾರವನ್ನು ಕೂಡ ನಾವು ನೋಡ್ತೀವಿ. ಆಗ್ನೇಯ ಏಷ್ಯಾದಲ್ಲಿ ಅಥವಾ ದಕ್ಷಿಣ ಏಷ್ಯಾದಲ್ಲಿ ಕೂಡ ಬೌದ್ಧ ಧರ್ಮ ಮತ್ತು ಹಿಂದೂ ಸಂಸ್ಕೃತಿ ಹರಡಿದನ್ನು ಕೂಡ ನಾವು ಈ ಒಂದು ಚಿಕ್ಕ ಒಂದು 6ನೇ ಒಂದು ತರಗತಿಯ ಪುಸ್ತಕದಲ್ಲಿ ಕೂಡ ಅದ್ಭುತವಾದ ಮಾಹಿತಿಯನ್ನು ನಾವು ಕಾಣ್ತಾ ಇದ್ದೀವಿ. ಹೌದಾ. ಇಷ್ಟು ಇವತ್ತಿನ ಒಂದು 6th ಸ್ಟ್ಯಾಂಡರ್ಡ್ ನಲ್ಲಿರ್ತಕ್ಕಂಥ ಟಾಪಿಕ್ 2 ಅಲ್ಲಿರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡು ಮುಂದಿನ ಒಂದು ವಿಡಿಯೋಗಳಲ್ಲಿ ಮತ್ತಷ್ಟು ಪ್ರಮುಖವಾದ ವಿಚಾರಗಳನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಹೋಗ್ತಾ ಇದ್ದೀನಿ. ಒಂದು ವಿಚಾರ ಏನಂದ್ರೆ, ಫೋಕಸ್ ಆನ್ ಯುವರ್ ಸ್ಟಡಿ, ಡೋಂಟ್ ಗಿವ್ ಅನ್ವಾಂಟೆಡ್ ಥಿಂಗ್ಸ್ ಯುವರ್ ಟೈಮ್ ಅನ್ನ ಯಾರಿಗೂ ಕೊಡಕ್ ಹೋಗ್ಬೇಡ್ರಿ. ಏನಾದ್ರು ಕೊಡಿದ್ರೆ ದುಡ್ಡು ಕೊಡ್ರಿ, ಟೈಮ್ ಕೊಡ್ಬೇಡ್ರಿ. ಟೈಮ್ ಅನ್ನ ನಿಮ್ ಸ್ವಲ್ಪ ಏಳಿಗೆಗಾಗಿ ಕೊಡ್ರಿ. ಸಮಯವೇ ಏನು ಅತ್ಯಮೂಲ್ಯವಾದ ಒಂದು ಕೊಡುಗೆ. ಹಾಗೆ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ನಿಮ್ಮೆಲ್ಲರೂ ಕೂಡ ಈ ಒಂದು ವಿಡಿಯೋ ನೋಡೋಕೆ ಧನ್ಯವಾದಗಳು. ಹಾಗೆ ನಮ್ಮ ಒಂದು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿರಲಿಲ್ಲ ನಿಮ್ಮೆಲ್ಲರೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್. ಥ್ಯಾಂಕ್ ಯು.